ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕಸದ ರಾಶಿಗೆ ಬೆಂಕಿ, ದಟ್ಟ ವಿಷಮ ಬೆಂಕಿಯ ಹೊಗೆಯಿಂದ ತತ್ತರಿಸಿದ ಧಾರವಾಡದ ಜನತೆ. ಆದ್ಯಾಕೋ ಏನೋ ಧಾರವಾಡದ ಪಾಲಿಕೆ ಅಧಿಕಾರಿಗಳು ನಿದ್ರೆಗೆ ಜಾರಿದಂಗೆ ಕಾಣಿಸುತ್ತದೆ. ಜನ ವಿಷಮ ಹೊಗೆಯಿಂದ ನಿತ್ಯ ನರಕದ ಹಿಂಸೆ ಅನುಭವಿಸ್ತಾ ಇದ್ರು. ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ನಡೆದುಕೊಳ್ಳುತ್ತಿದ್ದು, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡುತ್ತಿದ್ದಾರೆ ಎಂದು ಜನ ಈಗ ಪ್ರಶ್ನೆ ಮಾಡುವಂತಾಗಿದೆ. ಧಾರವಾಡದ ಜನ್ನತ್ ನಗರದ ತ್ಯಾಜ್ಯ ವಿಲೇವಾರಿ ಕಸದ ಗುಡ್ಡಕ್ಕೆ ಕಳೆದೊಂದು ವಾರದಿಂದ ನಿತ್ಯ ಸಂಜೆ ವೇಳೆ ಕಿಡಿಗೇಡಿಗಳು ಬೆಂಕಿ ಹಾಕುತ್ತಿದ್ದು, ಈ ಬೆಂಕಿಯ ವಿಷಮ ಹೊಗೆಯಿಂದ ಸ್ಥಳೀಯ ನಗರವಾಸಿಗಳು ತತ್ತರಿಸಿ ಹೋಗಿದ್ದಾರೆ. ಇಂದು ಮತ್ತೆ ಅದೇ ಗುಡ್ಡಕ್ಕೆ ಹೊತ್ತಿಕೊಂಡ ವಿಷಮ ಹೊಗೆ ಇಸ್ರೇಲ್ ಇರಾನ್ನಲ್ಲಿ ಬಾಂಬ್ ಬಿದ್ದ ರೀತಿಯ ದಟ್ಟ ಹೊಗೆ ಹೊರಬರ್ತಾ ಇದೆ. ಜನರನ್ನ ಆತಂಕಕ್ಕೆ ದೂಡ್ತಾ ಇದೆ. ಕಳೆದ ಮಾರ್ಚ್ 6 ಅಂದರೆ 3 ದಿನಗಳ ಹಿಂದೆಯಷ್ಟೇ ಬೆಂಕಿಯ ವಿಷಮ ಹೊಗೆಯಿಂದ ಕುರಿತು ಮಾಧ್ಯಮಗಳು ವರದಿ ಬಿತ್ತರಿಸಿದ್ವು. ಆಗ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ರು. ಈಗ ಮತ್ತೆ ಅದೇ ಗುಡ್ಡಕ್ಕೆ ಬೆಂಕಿ ಬಿದ್ದಿದ್ದು, ಜನ್ನತ್ ನಗರ, ಲಕ್ಷ್ಮೀನಗರ, ಹೊಸ ಯಲ್ಲಾಪುರ, ವಿದ್ಯಾಗಿರಿ ಸೇರಿ ಧಾರವಾಡದ 30% ಭಾಗಕ್ಕೆ ಈ ವಿಷಮ ಹೊಗೆ ಪಸರಿಸುತ್ತಿದೆ. ಈ ಹೊಗೆ ಸೇವನೆಯಿಂದ ಅಲ್ಲಿಯ ಜನ, ವಯೋವೃದ್ಧ ಜನರು ಅಸ್ತಮಾ ಸೇರಿ ಹೃದಯ ರೋಗ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಈ ಕೂಡಲೇ ಪಾಲಿಕೆ ಅಧಿಕಾರಿ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ವಿರುದ್ಧ ಜನ ಹಿಡಿಶಾಪ ಹಾಕುತ್ತಿದ್ದಾರೆ. ಈ ನಿರ್ಲಕ್ಷ್ಯ ಮುಂದುವರೆದಲ್ಲಿ ಪಾಲಿಕೆಯ ಜಿಲ್ಲಾಡಳಿತ ಸೇರಿ ಉಸ್ತುವಾರಿ ಸಚಿವರ ಕಚೇರಿಗಳ ಮುಂದೆ ಧರಣಿ ಕೈಗೊಳ್ಳುವ ಎಚ್ಚರಿಕೆಯನ್ನ ನೀಡುತ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಸಂತೋಷ್ ಮೇದಾರ್, ಪ್ರಜಾಪವರ್ ಟಿವಿ, ಧಾರವಾಡ.